ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ. ಇದು ನಿನ್ನೆ ಅಂದರೆ ಮದರ್ಸ್ ಡೇ ಇತ್ತಲ್ವಾ, ಅದ್ರ ಸ್ಪೆಷಲಾಗಿ ಮಾಡಿದಂಥದ್ದು ಒಂದು ರೀತಿ ವ್ಲಾಗ್ ಅಂತ ಅಂದ್ಕೊಳ್ಳಿ. ಯಾವುದೇ ರೆಸಿಪಿ ನಾನು ಮಾಡಿಲ್ಲ. ಸೊ ಒಂದಿನಾದರೂ ಅಟ್ಲೀಸ್ಟ್ ಕಿಚನ್ನಿಗೆ ಲೀವ್ ಕೊಟ್ಬಿಟ್ಟು ಹೊರಗಡೆಯಿಂದ ಊಟ ತರಿಸೋಣ ಅಂತ ಹೇಳಿ ನಮ್ಮೂರು ಅಂದರೆ ಮಾಲೂರಲ್ಲೇ ಲೋಕಲ್ ಆಗಿರೋ ಅಂತಹ ಆ್ಯಪ್ ಇದೆ, ನಮ್ಮೂರು ಆ್ಯಪ್ ಅಂತ ಹೇಳಿ. ಇಲ್ಲಿ ಯಾವುದು ಝೊಮ್ಯಾಟೊ, ಸ್ವಿಗ್ಗಿ ಇಲ್ಲಿವರೆಗೂ ಇನ್ನೂ ಬಂದಿಲ್ಲ. ಬ್ಯಾಂಗ್ಳೂರಿಗೆ ನಿಯರ್ ಇದ್ದರೂ ಕೂಡ ಬಂದಿಲ್ಲ, ನೋಡೋಣ ಮುಂದೆ ಬರ್ಬೋದೇನೋ. ಸೊ ಆ ಲೋಕಲ್ ಆ್ಯಪಲ್ಲಿ ಇಲ್ಲೇ ಒಂದು ರೆಸ್ಟೋರೆಂಟಿಂದ ಊಟನ ತರಿಸ್ಕೊಂಡಿದ್ವಿ. 2 ರೀತಿ ಆರ್ಡ್ರ್ ಮಾಡಿದೆ. ಒಂದು ನಾರ್ತ್ ಇಂಡಿಯನ್ ಮೀಲ್ಸ್ ಆರ್ಡ್ರ್ ಮಾಡಿದೆ, ಇನ್ನೊಂದು ನಮ್ಮ ಅಮ್ಮಗೆ ಅವ್ರಿಗೆ ಬಟರ್ ಕುಲ್ಚಾ ಆ ಥರ ಸ್ವಲ್ಪ ಇಷ್ಟ. ಸೊ ಅದ್ರ ಜೊತೆಗೆ ಸ್ವಲ್ಪ ವೆಜ್ ಕುರ್ಮಾ, ಒಂದು ಗ್ರೇವಿ ಆರ್ಡರ್ ಮಾಡಿದ್ದೆ. ಸೊ ಅದನ್ನೇ ಇವಾಗ ನಾನು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಬೇಗನೆ ಬಂತು, ಪರವಾಗಿಲ್ಲ. 50 ಮಿನಿಟ್ಸ್ ಆಯಿತು ಡೆಲಿವರಿ. ನಾನು 1 o'clock ಆರ್ಡ್ರ್ ಮಾಡಿದೆ, 1:50-1:55ಗೆಲ್ಲ ಡೆಲಿವರಿ ಬಂತು. ಸೊ ಇದೇನು ಸ್ವೀಟ್ ಥರ ಇದೆ, ಸ್ವೀಟ್ ಅಲ್ಲ. ಓಕೆ, ಆಮೇಲೆ ಅನ್ಬಾಕ್ಸ್ ಮಾಡಿ ಏನು ಅಂತ ನೋಡೋಣ. ಒಂದೊಂದೇ ಐಟಮ್ಸ್ ಇದು ಮಾಡ್ತಾಯಿದ್ದೀನಿ. ಪ್ರತಿನಿತ್ಯನೂ ಅಡುಗೆ ಮನೆಯಲ್ಲಿ ನಾವು ಕೆಲಸ ಮಾಡ್ಕೊಂಡು ಇದ್ದಿದ್ದೇ ಇರುತ್ತೆ. ಅಟ್ಲೀಸ್ಟ್ ಯಾವುದಾದ್ರೂ ಈ ಥರ ಒಂದೊಂದು ಸ್ಪೆಷಲ್ ಅಕೇಶನ್ಸಲ್ಲಾದರೂ ಸ್ವಲ್ಪ ಲೀವ್ ಕೊಟ್ಟು ಹೊರಗಡೆಯಿಂದ ಏನಾದರೂ ಈ ಥರ ತರಿಸಿ ಸ್ವಲ್ಪ ಟೈಮು ಕೂಡ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಟ್ಟಿಗೆ ಕುತ್ಕೊಂಡು ತಿಂದು ಆ ಥರ ಮಾಡಿದಾಗ ಏನೋ ಒಂದು ನಮಗೂ ಒಂದು ರಿಫ್ರೆಶ್ಮೆಂಟ್ ಅಂದಂಗೆ ಅನಿಸುತ್ತೆ. ಕ್ವಾಲಿಟಿ ಟೈಮ್ನ ಒಂಚೂರು ಸ್ಪೆಂಡ್ ಮಾಡ್ದಂಗೆ ಅನಿಸುತ್ತೆ. ಯಾವಾಗಲೂ ಮಾಡೋಕ್ಕೂ ಆಗಲ್ಲ ಇದೆಲ್ಲ. ಸೊ ಕೆಲವೊಂದಷ್ಟು ಟೂತ್ಪಿಕ್ಕು, ಸ್ಪೂನ್ ಎಲ್ಲ ಕೊಟ್ಟಿದ್ದಾರೆ. ಸೊ ಸ್ಟಾರ್ಟರ್ ಕೂಡ ಆರ್ಡರ್ ಮಾಡಿದ್ದೆ, ಸೊ ಹಾಗಾಗಿ ಅದನ್ನೆಲ್ಲ ಕೊಟ್ಟಿದ್ದಾರೆ. ಸೊ ಓಕೆ, ಇವಾಗ ಎಲ್ಲನೂ ಅನ್ಬಾಕ್ಸ್ ಮಾಡೋಣ. ನೋಡಿ, ಇಷ್ಟು ಮಾಡಿದ್ದೆ, ಆರ್ಡರ್ ಮಾಡಿದ್ದು. ಟೊಮೆಟೊ ಸೂಪ್ ಕೊಟ್ಟಿದ್ದಾರೆ, ಒಳಗಡೆ ಸ್ವಲ್ಪ ರಸ್ ಕೂಡ ಹಾಕಿದ್ದಾರೆ ಅಂತ ಅನಿಸುತ್ತೆ. ಸೊ ಸ್ಟಾರ್ಟರ್ಸ್ಗೆ ಬೇಬಿಕಾರ್ನ್ ಮಂಚೂರಿ ಆರ್ಡರ್ ಮಾಡಿದೆ. ಓಕೆ, 160 ರೂಪೀಸ್ ಅದು. ಓಕೆ, ಚೆನ್ನಾಗಿತ್ತು, ಬಟ್ ಅದೇ ಮೆತ್ತಗಾಗ್ಬಿಟ್ಟಿತ್ತು. ಅಲ್ಲೇ ಕೂತ್ಕೊಂಡಿದ್ರೆ ಫ್ರೆಶ್ ಆಗಿ ಕ್ರಿಸ್ಪಿಯಾಗಿ ಚೆನ್ನಾಗಿರ್ತಾಯಿತ್ತು. ಬಟರ್ ಕುಲ್ಚಾ ಒಂದು, ಅದ್ರ ಜೊತೆಗೆ ನೋಡಿ ಇದು ಮಿಕ್ಸ್ ವೆಜ್ ಮಿಕ್ಸ್ ವೆಜ್ ಕರಿ ಚೆನ್ನಾಗಿತ್ತು. ಇದರಲ್ಲಿ ಎಲ್ಲ ರೀತಿ ತರಕಾರಿ ಮತ್ತು ಪನ್ನೀರೆಲ್ಲ ಹಾಕಿದರು. ಸೊ ದಿಸ್ ಈಸ್ ಗುಡ್, ಚೆನ್ನಾಗಿತ್ತು ಅದು ಅಂತ ಹೇಳ್ಬೋದು. ಅದ್ರ ಜೊತೆಗೇ ಇದು ಸೌತೆಕಾಯಿ ಮತ್ತು ಈರುಳ್ಳಿ. ಇನ್ನೊಂದು ನಾರ್ತ್ ಇಂಡಿಯನ್ ಮೀಲ್ಸ್ ಅಂತ ಹೇಳಿದ್ನಲ್ಲ, ಅದ್ರ ಜೊತೆಗೆ 2 ರೊಟ್ಟಿ ಕೊಟ್ಟಿದ್ದಾರೆ. ರೊಟ್ಟಿ ಅದು ಗೋಧಿ ಹಿಟ್ಟಿಂದು, ಮತ್ತು ಒಂದು ದಾಲ್ ಕೊಟ್ಟಿದ್ದಾರೆ. ಇನ್ನೊಂದು ಇದು ದಾಲ್ ಹೆಸರು ಬೇಳೆ ಹಾಕಿ ಮಾಡಿರೋ ಅಂಥದ್ದು. ಇನ್ನೊಂದು ಇದೇನಂತ ನಂಗೆ ಗೊತ್ತಾಗಿಲ್ಲ, ತುಂಬ ತೆಳುವಾಗಿತ್ತು. ಅದರಲ್ಲಿ ಬಟಾಣಿ, ಟೊಮ್ಯಾಟೊ ಬಿಟ್ಟರೆ ಬೇರೆ ಏನೂ ಗೊತ್ತಾಗ್ತಾ ಇಲ್ಲ. ಯಾವುದೋ ಒಂದು ಫ್ಲೇವರ್ಡ್ ರೈಸ್ ಕೊಟ್ಟಿದ್ದಾರೆ. ಸೊ ಜೊತೆಗೆ ಮೊಸರನ್ನ, ನಾನು ಇದನ್ನು ಸ್ವೀಟ್ ಅಂತ ಅಂದ್ಕೊಂಬಿಟ್ಟೆ, ಪಾಯಸ ಅಂದ್ಕೊಂಡೆ. ಅದು ಪಾಯಸ ಅಲ್ಲ, ಮೊಸರನ್ನ ಕೊಟ್ಟಿದ್ದಾರೆ. ಸೊ ಇದಿಷ್ಟು ನಾನು ಆರ್ಡರ್ ಮಾಡಿದ್ದು. ಈಗ ಒಂದೊಂದಾಗಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ ಬನ್ನಿ. ಟೊಮೆಟೊ ಸೂಪ್ನ ಮೊದಲಿಗೆ ಟ್ರೈ ಮಾಡ್ತೀನಿ. ಸೊ ಈ ಟೊಮೆಟೊ ಸೂಪು ನಿಜವಾಗ್ಲೂ ನನಗೆ ಇಷ್ಟ ಆಗಿಲ್ಲ, ನಾನು ಪಕ್ಕಕ್ಕೆ ಇಟ್ಬಿಟ್ಟೆ. ಅದರಲ್ಲಿ ಟೊಮೆಟೊ ಸಾಸಿಗೆ ನೀರು ಹಾಕಿ ತೆಳುವಾಗಿ ಮಾಡ್ದಂಗೆ ಇತ್ತು, ಬಿಟ್ಟರೆ ಅದರಲ್ಲಿ ಏನೂ ಇರಲಿಲ್ಲ. ಸೊ ನಿಜವಾಗ್ಲೂ ನನಗೆ ಇಷ್ಟ ಆಗಿಲ್ಲ. ಸೊ ಅದು ಚೆನ್ನಾಗಿಲ್ಲ. ಇದು ಬೇಬಿಕಾರ್ನ್ ಮಂಚೂರಿ ಟೇಸ್ಟ್ ವೈಸ್ ಅದು ಗುಡ್, ಅದು ಚೆನ್ನಾಗಿತ್ತು. ಸೊ ಬಟರ್ ಕುಲ್ಚಾ ಅದು ಅಷ್ಟೇ ನಾರ್ಮಲ್, ಎಲ್ಲ ಕುಲ್ಚಾ ಹೇಗಿರುತ್ತೆ ಹಾಗೆ ಚೆನ್ನಾಗೇ ಇತ್ತು. ಸೊ ಈ ಮಿಕ್ಸ್ ವೆಜ್ ಕರಿ ನಮ್ಮಮ್ಮಗೆ ತುಂಬ ಇಷ್ಟ. ಮಿಕ್ಸ್ ವೆಜ್ ಕರಿ ಅಂದರೆ ಯಾವಾಗೂ ಅದನ್ನೇ ಜಾಸ್ತಿ ಆರ್ಡರ್ ಮಾಡೋದು. ಸೊ ಅದು ಹೇಗಿತ್ತು ನೋಡೋಣ. ಟೇಸ್ಟು ಇದು ಓಕೆ, ಗುಡ್, ತುಂಬ ಚೆನ್ನಾಗಿದೆ. ಎಲ್ಲನೂ ಕರೆಕ್ಟಾಗಿ ಸ್ಪೈಸಸ್ ಎಲ್ಲ ಚೆನ್ನಾಗಿತ್ತು. ಸೊ ಅದಕ್ಕೆ ಇದನ್ನು ಒಂದ್ಸಲ ಟೇಸ್ಟ್ ಮಾಡ್ತಾಯಿದ್ದೀನಿ. ಇದೇನು ಅಂತ ನನಗೆ ಗೊತ್ತಿಲ್ಲ, ಬಟಾಣಿ ಸಾಗು ಇರ್ಬೋದು. ಅದು ಒಂಥರ ಸಾಗು ಥರ ಇಲ್ಲ, ನೀರು ಥರ ಇದೆ. ಅದು ಬರೀ ಹುಳಿ ಫ್ಲೇವರೇ ಜಾಸ್ತಿ ಬರ್ತಾಯಿದೆ, ಜಾಸ್ತಿ ಟೊಮೆಟೊ ಹಾಕ್ಬಿಟ್ಟಿದ್ದಾರೆ. ಸೊ ದಾಲ್ ಒಂದು ಸಲ ಟ್ರೈ ಮಾಡ್ತೀನಿ. ದಾಲ್ ಇಟ್ ಈಸ್ ಆಲ್ಸೋ ನಾಟ್ ಗುಡ್, ಅಷ್ಟೊಂದು ಟೇಸ್ಟ್ ಇಲ್ಲ. ಇರೋದ್ರಲ್ಲಿ ನಾನು ಹೇಳೋದು ಮಿಕ್ಸ್ ವೆಜ್ ಕರಿ ಅದೊಂದೇ ಬೆಸ್ಟ್. ಓಕೆ, ಕೆಲವು ಸಲ ಈ ಥರ ಆಗುತ್ತೆ, ಒಂದೊಂದು ಟೇಸ್ಟ್ ಚೆನ್ನಾಗಿರುತ್ತೆ, ಒಂದೊಂದು ಟೇಸ್ಟ್ ಚೆನ್ನಾಗಿರಲ್ಲ. ಹೊರಗಡೆಯಲ್ಲಿ ನಾವು ಮಾಡುವಾಗ ಒಂದು ಸ್ವಲ್ಪ ಇರೋ ಥರ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ. ಏನೇ ಅಂದರೂ ನಾವು ಈ ರೀತಿ ಸಿಂಪಲಾಗಿ ಮನೆಗೆ ಊಟ ತರಿಸ್ಕೊಂಡು ಕಿಚನ್ನಿಗೆ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮದರ್ಸ್ ಡೇನ ಈ ಥರ ಸೆಲೆಬ್ರೇಟ್ ಮಾಡಿದ್ವಿ. ನೀವೆಲ್ಲರೂ ಕೂಡ ಮದರ್ಸ್ ಡೇನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನನ್ನ ರೆಸಿಪೀಸ್ ವಿಡಿಯೋಸು ಅಪ್ಲೋಡ್ ಆಗ್ತಾನೆ ಇರುತ್ತೆ, ಅದೆಲ್ಲ ಹೇಗಿದೆ ಅಂತ ನಿಮ್ಗೆ ಇಷ್ಟ ಆಗುತ್ತಾ ಇಲ್ವಾ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ.